ಅಲ್ಲ, ಇವತ್ತು ತೀರ್ಮಾನ ಏನು ತಗೊಂಡಿಲ್ಲ. ಎರಡೂ ತೀರ್ಪುಗಳು ಕೂಡ ಕಾನೂನಾತ್ಮಕವಾಗಿಲ್ಲ. ಕಾನೂನಾತ್ಮಕವಾದಂಥ ನಿಲುವನ್ನು ನಾವು ತಗೋಬೇಕು ಅಂತ ಹೇಳುವಂಥ ತೀರ್ಮಾನಕ್ಕೆ ಬಂದಿದ್ದೀವಿ. ಈ ರಾಜೀನಾಮೆ ಪ್ರಶ್ನೆ ಇಲ್ಲ, ಇದೆಲ್ಲ ರಾಜಕೀಯ ಪ್ರೇರಿತವಾದಂಥ ನಡೆಗಳು. ಇದನ್ನು ನಾವು ರಾಜಕೀಯವಾಗಿ ಹೋರಾಟ ಮಾಡ್ತೀವಿ. ಅಲ್ಲ, ಇವತ್ತು ತೀರ್ಮಾನ ಏನು ತಗೊಂಡಿಲ್ಲ. ಆದಷ್ಟು ಬೇಗ ಎಲ್ಲ ರೀತಿಯಾದಂಥ ಕಾನೂನು ಸಮಾಲೋಚನೆಯನ್ನು ಮುಗಿಸಿ ಯಾವ ರೀತಿ ಕ್ರಮ ಜರುಗಿಸಬೇಕು ಅಂತ ಹೇಳುವಂಥ ನಿರ್ಧಾರವನ್ನು ತಗೊಳ್ತೀವಿ. ಇವತ್ತು ಬೆಳಿಗ್ಗೆ ಆದಂಥ ಸಭೆಯಲ್ಲಿ ಎಲ್ಲ ರೀತಿಯಾದಂಥ ಸಾಧಕ ಬಾಧಕಗಳನ್ನು ಚರ್ಚೆಯನ್ನು ಮಾಡಿದ್ದೇವೆ. ಕಾನೂನಾತ್ಮಕವಾದಂಥ ನಿಲುವನ್ನು ನಾವು ತಗೋಬೇಕು ಅಂತ ಹೇಳುವಂಥ ತೀರ್ಮಾನಕ್ಕೆ ಬಂದಿದ್ದೀವಿ. ಎಲ್ಲಿ ಹೋಗಬೇಕು, ಯಾವ ಥರ ಮಾಡಬೇಕು ಅಂತ ಹೇಳುವಂಥದ್ದು ನಾವು ಒಂದೆರಡು ದಿವಸದಲ್ಲಿ ತೀರ್ಮಾನ. ಹೈಕೋರ್ಟ್ ಮತ್ತು ಜನಪ್ರತಿನಿಧಿ ಹೇಳೋದು ತೀರ್ಪಿನ ವಿಚಾರ ಸರಿ ಅನ್ಸುತ್ತೆ. ಎರಡೂ ತೀರ್ಪುಗಳು ಕೂಡ ಕಾನೂನಾತ್ಮಕವಾಗಿಲ್ಲ. ಹಲವಾರು ಲೋಪಗಳು ಕಾನೂನಲ್ಲೂ ಇದೆ ಮತ್ತು ವಾಸ್ತವದಲ್ಲೂ ಕೂಡ ಕಾಣ್ತಾ ಇದೆ. ಇದೆರಡನ್ನು ತೋರಿಸುವಂಥ ಕೆಲಸ ನಮ್ಮ ನ್ಯಾಯ ವಿತರಣೆಯ ಒಂದು ವ್ಯವಸ್ಥೆ ಏನಿದೆ, ಆ ವ್ಯವಸ್ಥೆಯ ಅಡಿನಲ್ಲಿ ಮೇಲ್ಮನವಿಗಳು ಸಲ್ಲಿಸೋದಕ್ಕೆ ಅವಕಾಶ ಇದೆ. ಆ ಅವಕಾಶವನ್ನು ಬಳಸ್ತೀವಿ. ಯಾವಾಗ, ಯಾವ ಥರ, ಎಲ್ಲಿ ಅಂತ ಹೇಳುವಂಥ ತೀರ್ಮಾನ ನಾವು ತಗೊಂಡಿದ್ದೀವಿ. ಯಾವಾಗ ಸರ್ ಮೇಲ್ಮನವಿ ಸಲ್ಲಿಸಿದ್ರೆ ಯಾವಾಗ? ಡಬಲ್ ಬೆಂಚ್ ಇನ್ನೂ ಅದು ತೀರ್ಮಾನ ತಗೊಂಡಿಲ್ಲ. ಡೆಲ್ಲಿಗೆ ಹೋಗ್ತಿದ್ದಾರೆ. ಹೌದು, ಇದರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗ್ತೀವಿ. ಹೌದು, ಥ್ಯಾಂಕ್ ಯು. ಮುಂದಿನ ಹೋರಾಟ ಹೇಗೆ? ಅದೇ ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿದ್ರೆ ರಾಜೀನಾಮೆ ಪ್ರಶ್ನೆ ಇಲ್ಲ, ಇದೆಲ್ಲ ರಾಜಕೀಯ ಪ್ರೇರಿತವಾದಂಥ ನಡೆಗಳು. ಇದನ್ನು ನಾವು ರಾಜಕೀಯವಾಗಿ ಹೋರಾಟ ಮಾಡ್ತೀವಿ. ಲೋಕಾಯುಕ್ತದಲ್ಲಿ FIR ದಾಖಲಾಗಬೇಕು ಅಂತ ಹೇಳ್ತಿದ್ದಾರೆ. CBI ನೋಡೋಣ, ಅದು ಅವ್ರಿಗೆ ಬಿಟ್ಟಿರೋಂಥ ವಿಚಾರ. CBI ಕೊಡಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ ಸರ್ ದೂರುದಾರರು. ಎಲ್ಲಿ ಬರ್ತದೆ, ಪ್ರಶ್ನೆನೇ ಇಲ್ಲ. ಥ್ಯಾಂಕ್ ಯು. ಇದಿಷ್ಟು ಕಾನೂನು ಸಲಹೆಗಾರರಂತ ಪೊನ್ನಣ್ಣ ಅವರ ಮಾತು. ನಾವು ಲೋಕಾಯುಕ್ತ ಕೊಡೋ ಪ್ರಶ್ನೆ ಇಲ್ಲ, CBI ಕೊಡೋ ಪ್ರಶ್ನೆ ಇಲ್ಲ. ನಾವು ಈ ವಿಚಾರವಾಗಿ ದೆಹಲಿಯಲ್ಲಿ ಚರ್ಚೆ ಮಾಡ್ತೀವಿ. ಮುಂದಿನ ಮೇಲ್ಮನವಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅನ್ನೋದ್ರ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡ್ತೀವಿ ಅನ್ನೋ ಥರ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.